ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್ ಮಸಾಲೆಗಳ ಸ್ವರ್ಗ. ಇವತ್ತು ತುಂಬಾ ಟೇಸ್ಟಿ ಆಗಿರೋಂಥ ಒಂದು ಸ್ವೀಟ್ ಮಾಡೋಣ. ಇದನ್ನ ಬಾಂಬೆ ಹಲ್ವಾ ಅಂತಾನೂ ಕರೀತಾರೆ, ಹಾಗೆ ಕರಾಚಿ ಹಲ್ವಾ ಅಂತಾನೂ ಕರೀತಾರೆ. ಇದನ್ನೇ ಮಾಡೋದಕ್ಕೆ ನಾನಿಲ್ಲಿ 3 ಕಪ್ನಷ್ಟು ರೋಸ್ ಸಿರಪ್ ತಗೊಂಡಿದ್ದೀನಿ. ನಾನಿಲ್ಲಿ ಏನೇನ್ ಸಾಮಾನುಗಳನ್ನ ಹೇಳ್ತಾ ಇದ್ದೀನೋ ಎಲ್ಲಾ ಸಾಮಾನುಗಳನ್ನು ಇದೇ ಕಪ್ಪು ಮೆಜರ್ಮೆಂಟ್ ಅಲ್ಲಿ ತಗೊಳ್ಳಿ, ಅವಾಗ ಕರೆಕ್ಟ್ ಆಗಿ ಬರುತ್ತೆ ನಿಮ್ದು ಹಲ್ವಾ. ನೋಡಿ, 3 ಕಪ್ ರೋಸ್ ಸಿರಪ್ ಹಾಕೊಂಡಿದೀನಿ. ಈ ರೋಸ್ ಸಿರಪ್ ಆರಾಮಾಗಿ ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ. ಇಲ್ಲಿ 1 ಪಿಂಚ್ನಷ್ಟು ಸಾಲ್ಟ್ ಹಾಕೋಣ, ಹಾಗೆ 1 ಕಪ್ನಷ್ಟು ಕಾರ್ನ್ಫ್ಲೋರ್ ಹಾಕೋಣ, ಹಾಗೆ 1.5 ಕಪ್ನಷ್ಟು ನೀರ್ ಸೇರಿಸೋಣ. ಹಾಗೆ ಇದಕ್ಕೆ 1/4 ಕಪ್ನಷ್ಟು ತುಪ್ಪ ಸೇರಿಸೋಣ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಏನು ರೋಸ್ ಸಿರಪ್ ತಗೊಂಡಿದ್ದೀರಾ ಅದೇ ಕಪ್ಪಿಂದ ಎಲ್ಲಾ ಸಾಮಾನುಗಳನ್ನು ಅದೇ ಕಪ್ ಮೆಜರ್ಮೆಂಟ್ ಅಲ್ಲಿ ತಗೊಳ್ಳಿ. ಈಗ ಇಷ್ಟನ್ನು ಗಂಟಿಲ್ದಿರೋ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಕಾರ್ನ್ಫ್ಲೋರ್ ತುಂಬಾ ಗಂಟಾಗುತ್ತೆ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು ದಪ್ಪ ತಳ ಇರೋಂಥ ಬಾಣಲೆ ಅಥವಾ ಪಾತ್ರೆ ಇಟ್ಕೊಳ್ಳೋಣ. ಅವಾಗಲೇ ಏನು ನಾವು ರೆಡಿ ಮಾಡ್ಕೊಂಡಿದ್ವಿ ಆ ಮಿಕ್ಸ್ಚರ್ನ ಇದಕ್ಕೆ ಹಾಕೊಳ್ಳೋಣ. ಕಾರ್ನ್ಫ್ಲೋರ್ ತುಂಬಾ ಬೇಗ ತಳ ಹಿಡಿಯುತ್ತೆ, ಹಾಗಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ನೀವು ಸತತವಾಗಿ ಕೈ ಆಡ್ಕೊಳ್ತಾನೆ ಇರಬೇಕು. ನೀವು 1 ನಿಮಿಷ ಬಿಟ್ರು ಇಮಿಡಿಯೇಟ್ ಆಗಿ ಇದು ತಳ ಹತ್ತೋದಕ್ಕೆ ಶುರು ಆಗುತ್ತೆ. ನೋಡಿ ಎಷ್ಟು ಬೇಗ ಗಟ್ಟಿ ಆಯ್ತು. ಇದೇ ರೀತಿಯಾಗಿ ಕೈ ಆಡ್ಕೊಳ್ತಾನೆ ಇರಬೇಕು ಪೂರ ಹಲ್ವಾ ರೆಡಿ ಆಗೋವರ್ಗು. ನೋಡಿ, 1 ಹಂತಕ್ಕೆ ಗಟ್ಟಿ ಆಗಿದ ನಂತರ ಇನ್ನೊಂದು 1/4 ಕಪ್ ತುಪ್ಪ ಬೇಕಾಗುತ್ತೆ ಇದಕ್ಕೆ. ಈ 1/4 ಕಪ್ ತುಪ್ಪನ ನಾನು 2 ಬ್ಯಾಚ್ ಅಲ್ಲಿ ಹಾಕೊಳ್ತಾ ಇದ್ದೀನಿ. ಒಂದ್ ಸ್ವಲ್ಪ ಈಗ ಹಾಕೊಂಡಿದ್ದೀನಿ, ಇನ್ನೊಂದ್ ಸ್ವಲ್ಪ ಮತ್ತೆ ಕೈ ಆಡ್ಕೊಂಡ ನಂತರ ಹಾಕೊಳ್ತೀನಿ. ನೀವಿಲ್ಲಿ ತುಪ್ಪ ಸ್ವಲ್ಪ ಎಣ್ಣೆ ಕೂಡ ಮಿಕ್ಸ್ ಮಾಡಿ ಹಾಕೊಳ್ಬಹುದು. ನಾನು ಬರೀ ತುಪ್ಪ ಉಪಯೋಗಿಸಿದೀನಿ, ನಿಮ್ಗೆ ಆಪ್ಷನ್ ಕೊಟ್ಟಿದ್ದೀನಿ. ಬೇಕು ಅಂದ್ರೆ ನೀವು ಇದಕ್ಕೆ ಸ್ವಲ್ಪ ಆಯಿಲ್ ಕೂಡ ಹಾಕೊಳ್ಬಹುದು. ನೋಡಿ, ಎಲ್ಲ ತುಪ್ಪ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ. ಮತ್ತೆ ಇನ್ನೊಂದ್ ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೀನಿ. ಇದು ಆಗಿದೆ ಅಂತ ಹೇಗ್ ಗೊತ್ತಾಗುತ್ತೆ ಅಂತ ನಿಮಗೆ ಡೌಟ್ ಆಗ್ಬೋದು. ಒಂದು, ಹಾಕಿರೋಂಥ ತುಪ್ಪ ಪೂರ ಅಬ್ಸರ್ವ್ ಮಾಡ್ಕೊಂಡು ಮತ್ತೆ ತುಪ್ಪ ಬಿಡೋದಕ್ಕೆ ಶುರು ಆಗುತ್ತೆ. ಹಾಗೆ ಬಾಣ್ಲೆ ಪೂರ ಹಲ್ವಾ ಸೈಡ್ಸ್ ಎಲ್ಲ ಬಿಡೋದಕ್ಕೆ ಶುರು ಆಗುತ್ತೆ. ಇನ್ನೊಂದು ಆಪ್ಷನ್ ಏನಂದ್ರೆ, ನಿಮ್ಗೆ ಈ ರೀತಿ ಒಂದು ಬೌಲಲ್ಲಿ ನೀರ್ ತಗೊಂಡು ಅದಕ್ಕೆ 1 ಸ್ಪೂನ್ ಅಷ್ಟು ಹಲ್ವಾ ಹಾಕೊಂಡ್ ನೋಡಿ. ಆ ಹಲ್ವಾನ ರೌಂಡ್ ಮಾಡಿದ್ರೆ ಅದು ತುಂಬಾ ಚೆನ್ನಾಗಿ ಒಂಥರ ಬಾಲ್ ಶೇಪ್ ಬರ್ಬೇಕು. ಎಲ್ಲಿ ಕೈಗೆ ಅಂಟ್ಕೊಂಡೆ ನೀಟಾಗಿ ಬಾಲ್ ಶೇಪ್ ಅಲ್ಲಿ ಬಂತು ಅಂದ್ರೆ ನಿಮ್ಗೆ ಹಲ್ವಾ ರೆಡಿ ಆಗಿದೆ ಅಂತ. ಇಷ್ಟು ಆಗೋದಕ್ಕೆ ನಿಮ್ಗೆ 15ರಿಂದ 20 ನಿಮಿಷ ಬೇಕಾಗುತ್ತೆ. ಈಗ ಸಣ್ಣಕ್ಕೆ ಕಟ್ ಮಾಡಿರೋಂಥ ಡ್ರೈ ಫ್ರೂಟ್ಸ್ ಹಾಕೊಳ್ಳೋಣ. ಇಲ್ಲಿ ಗೋಡಂಬಿ, ಹಾಗೆ ಬಾದಾಮು, ಪಿಸ್ತಾ, ಹಾಗೆ ಪಂಪ್ಕಿನ್ ಸೀಡ್ಸ್ ಇದೆ. ನಿಮ್ಗೆ ಇಷ್ಟ ಆಗಿರೋಂಥ ಡ್ರೈ ಫ್ರೂಟ್ಸ್ ನ ನೀವು ಯೂಸ್ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜೊತೆಗೆ ಇದನ್ನ ಹಾಕೊಳ್ಳಕ್ಕೆ ನೀವು ಪಕ್ಕದಲ್ಲಿ ಒಂದು ಟ್ರೇ ಅಥವಾ ತಟ್ಟೆ ಸ್ವಲ್ಪ ಗ್ರೀಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು, ತುಪ್ಪ ಸವರಿ. ಯಾಕೆಂದ್ರೆ ಇಮಿಡಿಯೇಟ್ ಆಗಿ ಇದು ಗಟ್ಟಿ ಆಗುತ್ತೆ, ಹಾಗಾಗಿ ಎಲ್ಲ ಆಗ್ತಾ ಇದ್ದಂಗೆ ನೀವು ತಕ್ಷಣ ಇದನ್ನ ಒಂದು ಟ್ರೇಗೆ ಹರಡಬೇಕಾಗುತ್ತೆ. ಹಾಗಾಗಿ ಅಲ್ಲಿ ರೆಡಿ ಆಗ್ತಿದ್ದಂಗೆ ಇಲ್ಲೊಂದು ಟ್ರೇನ ಅಥವಾ ಒಂದು ತಟ್ಟೆನ ರೆಡಿ ಮಾಡಿ ಇಟ್ಕೊಳ್ಳಿ. ನೋಡಿ, ಈಗ ಇದಕ್ಕೆ ಹಾಕೊಳ್ಳೋಣ. ನಾನಿಲ್ಲಿ ರೋಸ್ ಸಿರಪ್ ನ ಬಳಸಿ ನಿಮಗೆ ಹಲ್ವಾ ಮಾಡಿ ತೋರಿಸಿದ್ದೀನಿ. ಮುಂದಿನ ದಿನಗಳಲ್ಲಿ ನಾನು ಸಕ್ಕರೆ ಉಪಯೋಗಿಸಿನೇ ನಿಮಗೆ ಹಲ್ವಾ ಮಾಡಿ ತೋರಿಸ್ತೀನಿ. ಇದನ್ನ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಇದನ್ನ ಒಂದು 30 ನಿಮಿಷ ಅಥವಾ ಪೂರ ಕಂಪ್ಲೀಟ್ ಆಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ಈಗ ಇದನ್ನ ಆಚೆ ತಕೊಳ್ಳೋಣ. ಈಸಿಯಾಗಿ ಅನ್ಮೋಲ್ಡ್ ಆಗುತ್ತೆ. ನೋಡಿ, ಜಸ್ಟ್ 2 ಸರಿ ಟ್ಯಾಪ್ ಮಾಡಿದ್ರೆ ಸಾಕು, ಇಮಿಡಿಯೇಟ್ ಆಗಿ ಬಿಟ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂತು ಆಚೆ. ಈಗ ಇದನ್ನ ಕಟ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಫ್ರೂಟ್ಸ್ ಒಳಗಡೆನೂ ಇದೆ, ಮೇಲೆ ಲಾಸ್ಟ್ ಅಲ್ಲಿ ಏನು ಸ್ವಲ್ಪ ಕೆಳಗಡೆ ಹಾಕಿ ಹಲ್ವಾ ಹಾಕಿದ್ವಿ ಅದೆಲ್ಲ ಮೇಲಾಗಿ ತುಂಬಾ ಚೆನ್ನಾಗಿ ಸ್ಟಿಕ್ ಆಗಿದೆ. ತಿನ್ನುವಾಗೂ ಅಷ್ಟೇ ನಿಮ್ಗೆ ರೋಸ್ದು ಫ್ಲೇವರ್ ಬರುತ್ತೆ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಮನೇಲಿ ಟ್ರೈ ಮಾಡಿ ನೋಡಿ. 100% ನಿಮ್ ಹಲ್ವಾ ಪರ್ಫೆಕ್ಟ್ ಆಗಿ ಬರುತ್ತೆ. ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.